ಸಮುದ್ರ ಪಾಲಾಗಿದ್ದ ಮಂಗಳೂರು ಬೆಸ್ತರ ಸ್ಥಿತಿ ದುರಂತದಲ್ಲಿ ಅಂತ್ಯ ಕಂಡಿದೆ. ಆದರೆ 6 ಬೆಸ್ತರ ಸಾವಿಗೆ ಮಂಗಳೂರು ಬಂದರು ಮಂಡಳಿಗೆ ಕಾರಣ ಅಂತ ಮೀನುಗಾರರು ಆರೋಪಿಸಿದ್ದಾರೆ. ಗುರುವಾರ ನಡೆದ ದೋಣಿ ದುರಂತ ಕರಾವಳಿಯ ಕಡಲ ಮಕ್ಕಳನ್ನ ತೀವ್ರ ಆತಂಕಕ್ಕೀಡು ಮಾಡಿದೆ. ನವಮಂಗಳೂರು ಬಂದರು ಮಂಡಳಿಯ ಕಠಿಣ ನಿರ್ಧಾರವೇ 6 ಮೀನುಗಾರರ ಸಾವಿಗೆ ಕಾರಣ ಎನ್ನಲಾಗಿದೆ. ಎನ್ಎಂಪಿಟಿ ದೋಣಿಗೆ ಪ್ರವೇಶ ನಿರಾಕರಿಸಿದ್ದರಿಂದಲೇ ಈ ದುರಂತ ಸಂಭವಿಸಿದೆ ಅಂತ ಮೀನುಗಾರಿಕಾ ಮುಖಂಡರು ದೂರಿದ್ದಾರೆ. ಅಲ್ಲದೆ ಮಂಡಳಿಯೇ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. CSFನವರು ಸೆಕ್ಯೂರಿಟಿ ಗಾರ್ಡ್ನವರು ಈ ಬೋಟನ್ನು ಒಳಗೆ ಹೋಗಲಿಕ್ಕೆ ಬಿಡದ ಕಾರಣ ವಾಪಸ್ ಅವರು ಮಂಗಳೂರು ಮೀನುಗಾರಿಕೆ ದಕ್ಕೆ ಬರುವಾಗ ಒಂದು 2 ಬೋಟಿಗೆ ಅನಾಹುತ ಆಗಿ ಅದರಲ್ಲೀಗ ಜೀವ ನಷ್ಟ ಮತ್ತು ಸೊತ್ತು ನಷ್ಟ ಕೂಡ ಆಗಿದೆ. ಈ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಈ ವಿಷಯವನ್ನು ಮನವರಿಕೆ ಮಾಡಬೇಕು. ಭದ್ರತಾ ಕಾರಣಗಳಿಗಾಗಿ ಅವಕಾಶ ನಿರಾಕರಿಸಲಾಗಿದೆ. ಆದರೆ ದಿಕ್ಕೆ ಕಾಣದಾದಾಗ ಅಪರೂಪಕ್ಕೊಮ್ಮೆ ಬಂದರು ಪ್ರವೇಶಿಸುವುದು ಮೀನುಗಾರರಿಗೆ ಅನಿವಾರ್ಯ. ಹೀಗಾಗಿ ಸಮಸ್ಯೆ ಇತ್ಯರ್ಥವಾಗದಿದ್ದರೆ ನಾಳೆಯಿಂದ ಯಾವುದೇ ಹಡಗು ಬಂದರಿನಿಂದ ಹೋಗಲು ಬಿಡುವುದಿಲ್ಲ ಅಂತ ಮೀನುಗಾರ ಮುಖಂಡರು ಬೆದರಿಕೆ ಹಾಕಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಹತ್ರ ಕೂಡ ವಿನಂತಿಸುತ್ತೇನೆ. ನಮಗೆ ನಿನ್ನೆ ಮರಣ ಹೊಂದಿದ ಮೀನುಗಾರರಿಗೆ ಪ್ರಪ್ರಥಮವಾಗಿ ಅವರಿಗೆ ನಿಮ್ಮ ಮುತುವರ್ಜಿಯಲ್ಲಿ ಅವರಿಗೆ 5 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಘೋಷಣೆ ಮಾಡಬೇಕಂತ ನಾವು. ಕರಾವಳಿ ಕಾವಲು ಪಡೆಯ ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಮೀನುಗಾರರು ಮಂಗಳೂರು ಪೊಲೀಸ್ ಕಮಿಷನರ್ ಸೀಮಾಂತ್ ಕುಮಾರ್ ಅವರನ್ನ ಭೇಟಿ ಮಾಡಿ ಮೀನುಗಾರರಿಗೆ ಸಂಕಷ್ಟದ ಸಮಯದಲ್ಲಿ ನೆರವಾಗುವಂತೆ ಮನವಿ ಮಾಡಿದ್ರು.